ಸ್ನೇಹಿತರೆ ನಮಸ್ಕಾರ. ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ. ಇನ್ನೇನು ಮುಗಿಯುವ ಹಂತಕ್ಕೂ ಕೂಡ ಬಂದಿದೆ. ಆದರೆ ಚುನಾವಣಾ ಆಯೋಗದ ತಪ್ಪಿನಿಂದ ಕರ್ನಾಟಕದಲ್ಲಿ 1 ಕೋಟಿಗಿಂತಲೂ ಹೆಚ್ಚು ಮತದಾರರು ಮತಪಟ್ಟಿಯಿಂದ ಹೊರ ಹೋಗ್ತಕ್ಕಂತಹ ಆತಂಕವನ್ನು ಎದುರಿಸ್ತಾ ಇದ್ದಾರೆ. ಏನು ಈ ವಿಷಯ ನಾವು ಪ್ರಸ್ತಾಪ ಮಾಡ್ತಾಯಿದ್ದೀವಿ, ಕೇವಲ ಮತದಾರರ ಪಟ್ಟಿ ಬಗ್ಗೆ ಮಾತ್ರ ಅಲ್ಲ, ಇದು ಭಾರತದ ಪ್ರಜಾಪ್ರಭುತ್ವದ ಜೀವಾಳವಾಗಿರ್ತಕ್ಕಂಥ ಮತದಾನದ ಹಕ್ಕಿನ ರಕ್ಷಣೆಯ ಕುರಿತಾದ ವಿಷಯ. ನಮ್ಮ ಸಂವಿಧಾನ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನತೆ, ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವದಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶವನ್ನು ನೀಡಿದೆ. ಆ ಅವಕಾಶದ ಪ್ರಮುಖ ಸಾಧನ ಯಾವುದಪ್ಪ ಅಂತೇಳಿದ್ರೆ ಅದು ಮತದಾನದ ಹಕ್ಕು. ಯಾರೊಬ್ಬರ ಮತದಾನದ ಹಕ್ಕನ್ನು ಕಸಿದುಕೊಳ್ತಕ್ಕಂಥದ್ದು ಅಂತಂದರೆ ಅವರ ಧ್ವನಿಯನ್ನು ಮೌನಗೊಳಿಸ್ತಕ್ಕಂಥದ್ದು ಅಂತ ಅರ್ಥ. ಆದ್ದರಿಂದ ಮತದಾರರ ಪಟ್ಟಿಯಲ್ಲಿ ನಡೀತಕ್ಕಂಥ ಯಾವುದೇ ತಪ್ಪು ಅಥವಾ ನಿರ್ಲಕ್ಷ್ಯ ಅದು ಕೇವಲ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಆಡಳಿತಾತ್ಮಕ ದೋಷ ಮಾತ್ರ ಆಗಿರಲ್ಲ, ಅದು ಪ್ರಜಾಪ್ರಭುತ್ವದ ಮೇಲೆ ಬೀಳ್ತಕ್ಕಂಥ ಗಂಭೀರವಾದಂತಹ ಪರಿಣಾಮ ಎಂಬತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಏನು ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ SIR ನಡೀತು, ಅದೇ ರೀತಿ ಕರ್ನಾಟಕದಲ್ಲೂ ಕೂಡ SIR ನಡೀತಾ ಇದೆ. ಈ SIR ಪ್ರಕ್ರಿಯೆಯ ಕುರಿತಾಗಿ ಹಲವಾರು ಆತಂಕಗಳು ಕೂಡ ನಮಗೆ ವ್ಯಕ್ತ ಆಗುತ್ತವೆ. ಯಾಕೆಂತ ಹೇಳಿದ್ರೆ ಇಂದು 1 ಕೋಟಿಗಿಂತಲೂ ಹೆಚ್ಚು ಮತದಾರರ ಹೆಸರು ಮತದಾರರ ಪಟ್ಟಿಯಿಂದ ಅಳಿಸಿ ಹೋಗ್ತಕ್ಕಂಥ ಸಾಧ್ಯತೆಗಳಿವೆ. ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ನೋಡಿದಾಗ ಇಷ್ಟೊಂದು ಹೆಸರುಗಳು ಡಿಲೀಟ್ ಆಗಿಲ್ಲ. ಆದರೆ ಕರ್ನಾಟಕದಲ್ಲಿ ಯಾಕೆ ಅಷ್ಟು ಹೆಸರುಗಳು ಮತದಾರರ ಪಟ್ಟಿಯಿಂದ ಅಳಿಸಿ ಹೋಗ್ತವೆ ಅಂತ ನಮಗನ್ನಿಸ್ಬೋದು, ಅಥವಾ ನಿಮಗೂ ಕೂಡ ಅನ್ನಿಸ್ತಾ ಇರ್ಬೋದು. ಚುನಾವಣಾ ಆಯೋಗದ ಅಧಿಕೃತ ಅಂಕಿ ಅಂಶಗಳನ್ನೇ ನಾವು ವಿಶ್ಲೇಷಣೆ ಮಾಡಿದ್ರೆ ಇದು ಖಾತರಿಯಾಗತ್ತೆ. ನಾವೇನು ನಮ್ಮ ಜಾಗೃತ ಕರ್ನಾಟಕ ಈ SIR ಪ್ರಕ್ರಿಯೆಯಲ್ಲಿ ಇಡೀ ರಾಜ್ಯದ ಹಲವಾರು ಲೋಕಸಭಾ ಕ್ಷೇತ್ರಗಳು, ವಿಧಾನಸಭಾ ಕ್ಷೇತ್ರಗಳಲ್ಲಿ ತರಬೇತಿಯನ್ನು ಮಾಡಿದ್ವಿ. ಅದರ ಹಿನ್ನೆಲೆಯಲ್ಲಿ ಆ ತರಬೇತಿಯ ನಂತರ ಅಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳ ಆಧಾರದ ಮೇಲೆ ಮತ್ತು ಏನು ಚುನಾವಣಾ ಆಯೋಗ BLOಗಳಿಗೆ ಸರಿಯಾಗಿ ತರಬೇತಿಯನ್ನು ನೀಡದೇ ಮಾಡ್ತಾ ಇರ್ತಕ್ಕಂಥ ತಪ್ಪುಗಳು, ಮತ್ತು ನಾವು ಜಾಗೃತ ಕರ್ನಾಟಕದಿಂದ ನಿರಂತರವಾಗಿ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದ್ವಿ. ಆ ಪತ್ರಗಳಿಗೆ ಅವರು ಯಾವುದೇ ಲಿಖಿತ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ. ಅವರು ಉತ್ತರಿಸಿದ ಕಾರಣಕ್ಕೆ ನಮ್ಮ ನಿಯೋಗ ಪ್ರಶ್ನೆ ಕೇಳೋಕ್ಕೆ ಹೋದರೆ ಒಳಗೂ ಬಿಡದೆ ನಮ್ಮನ್ನು ಬಂಧಿಸಿದ ರೀತಿ, ಇದೆಲ್ಲವನ್ನು ನೋಡಿದ್ರೆ ಯಾವ ರೀತಿ ಮತಪಟ್ಟಿಯಿಂದ ಮತದಾರರ ಹೆಸರನ್ನು ತೆಗಿತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗಬೇಕು ಸ್ನೇಹಿತರೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಸೊ ಎಲ್ಲ ಪ್ರಕ್ರಿಯೆಯನ್ನು ನಾವು ಗಮನಿಸಿದಾಗ ಇಲ್ಲೇನೋ ಅಸಂವಿಧಾನಿಕವಾಗಿ ನಡೀತಾ ಇದೆ. ಪ್ರಜಾಪ್ರಭುತ್ವದ ವಿರುದ್ಧವಾಗಿ ದೊಡ್ಡ ಮಟ್ಟದಲ್ಲಿ ಮತದಾರರ ಹೆಸರನ್ನು ಅಳಿಸ್ತಕ್ಕಂತಹ ಹುನ್ನಾರ ನಡೀತಾ ಇರೋದನ್ನು ನಾವು ಗಮನಿಸ್ಬೋದು. ಏನೆಲ್ಲ ಅಂಶಗಳಿವೆ ನೋಡಿ. 2002ರ ಮತಪಟ್ಟಿಯಲ್ಲಿ ಹೆಸರು ಮುದ್ರಿಸದೇ ಇದ್ದರೆ ಯಾರು ಹೊಣೆ ಆಗುತ್ತೆ? ಈಗ ಚುನಾವಣಾ ಆಯೋಗದ ಬಳಿಯೇ ಮಾಹಿತಿ ಇತ್ತು. ಆ ಮಾಹಿತಿಯ ಆಧಾರದ ಮೇಲೆ ಎನ್ಯುಮರೇಷನ್ ಫಾರಮ್ಗಳಿಗೆ 2002ರಲ್ಲಿ ಯಾರು ವೋಟರ್ಸ್ ಆಗಿದ್ದರು ಆ ಮತದಾರರ ಎಲ್ಲ ದಾಖಲೆಗಳನ್ನು 2025ರಲ್ಲಿ ಇದ್ದಂಥ ಆಧಾರದ ಮೇಲೆ ಉಳಿದ ಮತದಾರ ದಾಖಲೆಯನ್ನು ನಮಗೆ ಕೊಟ್ಟಿದ್ದೆ. ಎನ್ಯುಮರೇಷನ್ ಫಾರ್ಮಲ್ಲೇ ಹಾಕ್ಕೊಟ್ಟಿದ್ರೆ ಯಾವ ಸಮಸ್ಯೆನೂ ಇರ್ತಿರಲಿಲ್ಲ. ನಾವು ಒಂದು ಸೈನ್ ಹಾಕಿ ಅದು ಸರಿನಾ ತಪ್ಪಿದರೆ ಸರಿ ಮಾಡಿ ಕೊಡ್ತಿದ್ವಿ. ಆಮೇಲೆ ನೋಟಿಸ್ ಕೊಟ್ಟಿದ್ರೆ ಅದಕ್ಕೆ ಉತ್ತರವನ್ನು ಕೊಡ್ಬೋದಿತ್ತು. ಆದರೆ ಈಗ 2002ರ ಮಾಹಿತಿಯನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ 24 ವರ್ಷದ ಹಿಂದಿನ ಮಾಹಿತಿಯನ್ನು 8 ಜನ ಇಟ್ಕೊಂಡಿರ್ತಾರೆ. ಮತ್ತು ಇಡೀ ಮತಗಟ್ಟೆಗಳ ಮತದಾರರ ಪಟ್ಟಿಯನ್ನೇ ಈ ಚುನಾವಣಾ ಆಯೋಗ ತಮ್ಮ ವೆಬ್ಸೈಟಲ್ಲಿ ಹಾಕಿಲ್ಲ. ಮುಖ್ಯವಾಗಿ ಬೆಂಗಳೂರಿನ ಯಲಹಂಕ ಇರ್ಬೋದು, ವರ್ತೂರು ಇರ್ಬೋದು, ಮಾದೇವಪುರ ಇರ್ಬೋದು, ನಾವು ಒತ್ತಡವನ್ನು ಹಾಕಿದ ಮೇಲೆ ತಮ್ಮ ಅಧಿಕೃತ ವೆಬ್ಸೈಟಲ್ಲಿ ಅವರು ಇದನ್ನು ಹಾಕ್ತಾರೆ. ಅಂದಮೇಲೆ ತಮ್ಮ ತಪ್ಪನ್ನು ತಾವು ಒಪ್ಕೊಂಡ್ರು. ಆದರೂ ಕೂಡ ಬಹುತೇಕ ಕ್ಷೇತ್ರಗಳ ಮತದಾರರ ಪಟ್ಟಿಯನ್ನು ಇನ್ನೂ ಕೂಡ ಹಾಕಿಲ್ಲ. ಇದಕ್ಕೆ ಯಾರು ಹೊಣೆ? ಇನ್ನು 2002ರ ಮತಪಟ್ಟಿಯಲ್ಲಿರುವಂತೆ ಮ್ಯಾಪಿಂಗ್ ಮಾಡಬೇಕು ಅಂತಾರೆ. ಆದರೆ CO ಕರ್ನಾಟಕ ಎಂಬತಕ್ಕಂಥ ಒಂದು ವೆಬ್ಸೈಟ್ ವರ್ಕೇ ಆಗ್ತಾಯಿಲ್ಲ.
ವರ್ಕ್ ಆಗದೇ ಇದ್ಮೇಲೆ 2002ರ ಮತಪಟ್ಟಿಯಲ್ಲಿ ಇರ್ತಕ್ಕಂಥ ಮತದಾರರು ಯಾವ ರೀತಿ ಮ್ಯಾಪಿಂಗ್ ಮಾಡಲಿಕ್ಕೆ ಸಾಧ್ಯ? ಇನ್ನು ಮತದಾರರು ಎನ್ಯುಮರೇಷನ್ ಫಾರ್ಮನ್ನು ಯಾವ ರೀತಿ ತುಂಬಬೇಕು ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಒಂದು ವೇಳೆ ತಪ್ಪಾಗಿದ್ರೆ ಅದನ್ನು ಸರಿಪಡಿಸ್ತಕ್ಕಂಥದ್ದು ಬಿ ಎಲ್ ಒಗಳ ಜವಾಬ್ದಾರಿ. ಬಹುತೇಕ ಬಿ ಎಲ್ ಒಗಳಿಗೆ ಸರಿಯಾಗಿ ತರಬೇತಿ ಆಗದೇ ಇರೋದ್ರಿಂದ ಅದನ್ನು ಎಡಿಟ್ ಮಾಡ್ಬೋದು, ಇದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇದಕ್ಕೂ ತಮಗೂ ಸಂಬಂಧವೇ ಇಲ್ಲ ಅಂತ ಬಹುತೇಕ ಬಿ ಎಲ್ ಒಗಳು, ಎಲ್ಲ ಬಿ ಎಲ್ ಒಗಳಲ್ಲ, ಬಹುತೇಕ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಹಲವಾರು ಬಿ ಎಲ್ ಒಗಳನ್ನು ನೋಡಿದ್ದೀವಿ. ಆದರೆ ಕೆಲವು ಬಿ ಎಲ್ ಒಗಳಿಗೆ ಎಡಿಟ್ ಮಾಡ್ಬೋದು ಅಂತ ಅವಕಾಶವೇ ಗೊತ್ತಿಲ್ಲ. ಒಂದು ಮತಗಟ್ಟೆಯ ಎಲ್ಲ ಎನ್ಯುಮರೇಷನ್ ಫಾರ್ಮ್ಗಳನ್ನು ಒಬ್ಬ ಬಿ ಎಲ್ ಒ ತಪ್ಪಾಗಿ ತುಂಬಿ ಅಪ್ಲೋಡ್ ಮಾಡಿದ್ದಾರೆ. ಈ ಕಾರಣಕ್ಕೆ ಆ ಮತದಾರರಿಗೆ ನೋಟಿಸ್ ಬಂದರೆ ಯಾರು ಜವಾಬ್ದಾರಿ? ತಮ್ಮದಲ್ಲದ ತಪ್ಪಿಗೆ ಮತದಾರರು ದಾಖಲೆಯ ಹಿಂದೆ ಬೀಳ್ತಾರೆ. ಸರ್ಕಾರಿ ಕಚೇರಿಗಳಿಗೆ ಅಲೆಯುವ ಸ್ಥಿತಿಯನ್ನು ಚುನಾವಣಾ ಆಯೋಗ ಸೃಷ್ಟಿ ಮಾಡ್ತಾ ಇದೆ. ಇನ್ನು ಬೇರೆ ಬೇರೆ ರಾಜ್ಯದಲ್ಲಿ ASDD ಮಾತ್ರ ಇತ್ತು, ಕರ್ನಾಟಕದಲ್ಲಿ ASDDO ಅಂತ ಮಾಡಿದ್ದಾರೆ. ಅಂದರೆ 29 ಜುಲೈ 2026 ವರೆಗೆ ಚುನಾವಣಾ ಆಯೋಗದ ಅಧಿಕೃತ ಮಾಹಿತಿಯ ಪ್ರಕಾರ ASDDO ಅಂದರೆ ಆಬ್ಸೆಂಟು, ಶಿಫ್ಟು, ಡೆತ್ತು, ಡೂಪ್ಲಿಕೇಟು, ಅದರ್ಸ್. ಆಬ್ಸೆಂಟು 11.92 ಲಕ್ಷ ಅಂತ ಹೇಳ್ತಾರೆ, ಶಿಫ್ಟು 53 ಲಕ್ಷ, ಡೆತ್ತು 15 ಲಕ್ಷ, ಡೂಪ್ಲಿಕೇಟು 5 ಲಕ್ಷ, ಅದರ್ಸ್ 42,000. ಇದು ಯಾರಿಗೆ ಜವಾಬ್ದಾರಿ? ಈಗ ಡೆತ್ತು ಡೂಪ್ಲಿಕೇಟ್ ಬಿಡಿ, ಉಳಿದಂತೆ ಪತ್ತೆ ಆಗದೆ ಇರತಕ್ಕಂಥವ್ರನ್ನ ಪತ್ತೆ ಮಾಡುವಂಥ ಜವಾಬ್ದಾರಿ ಯಾರದು? ಶಿಫ್ಟ್ ಆಗಿರ್ತಕ್ಕಂಥವ್ರಿಗೆ ಎನ್ಯುಮರೇಷನ್ ಫಾರಮನ್ನು ಕೊಡುವಂಥ ಜವಾಬ್ದಾರಿ ಯಾರದು? ಇದು ಚುನಾವಣಾ ಆಯೋಗದಲ್ವೇ? ಇದರ ಜೊತೆಗೆ ಅನೇಕ ಮತದಾರರ ಹೆಸರು ತಮ್ಮದಲ್ಲದ ತಪ್ಪಿಗೆ ಅಳಿಸಿ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಏನೇನು ಕಾರಣಗಳವಕ್ಕೆ? 2002ರಲ್ಲಿ ಅವ್ರ ಹೆಸರು ಬೇರೆ ರೀತಿ ಇದೆ, ಇವತ್ತು ಪ್ರಸ್ತುತ ಬೇರೆ ರೀತಿ ಇದೆ. ಮದುವೆಯಾಗಿ ಬಂದಿರತಕ್ಕಂಥ ಮಹಿಳೆಯರ ಹೆಸರು, ವಲಸೆ ಕಾರ್ಮಿಕರ ಹೆಸರು, ಅನಾಥರಲ್ಲಿ 2 ವರ್ಗ. ಒಂದು ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲದೆ ಇರತಕ್ಕಂಥವ್ರು, ಇನ್ನೊಂದು ವರ್ಗ ತಂದೆ ತಾಯಿ ಇಬ್ಬರು ಇರ್ತಾರೆ, ಆದರೆ ಈಗ ತೀರೋಗಿದ್ದಾರೆ. ಆದರೆ ಅವ್ರಿಗೆ ನೋಟಿಸ್ ಬಂದರೆ ಅವರು 1987ರ ನಂತರ ಹುಟ್ಟಿದರೆ ಅವ್ರದ್ದು ಒಂದು ದಾಖಲೆ ಕೊಡಬೇಕು, ತಂದೆ ಅಥವಾ ತಾಯಿದು ಒಂದು ದಾಖಲೆ ಕೊಡಬೇಕು. ಹಾಗಾಗಿ ಅವರು 2 ದಾಖಲೆ ಕೊಡಬೇಕು. ಯಾವ ತಂದೆ ತಾಯಿ ಇಲ್ಲದೇ ಇದ್ಮೇಲೆ ಯಾವ ರೀತಿ ದಾಖಲೆಯನ್ನು ಕೊಡ್ತಾರೆ? ಇನ್ನು ದಾಖಲೆಗಳಲ್ಲಿ ವ್ಯತ್ಯಾಸ ಇರ್ತಾರೆ. ಬಾಡಿಗೆ ಮನೆ ಅಥವಾ ಶಿಫ್ಟ್ ಆಗಿರ್ತಕ್ಕಂಥವ್ರು, ಅಲೆಮಾರಿಗಳು, ದೇವದಾಸಿ ಮಹಿಳೆಯರು ಮತ್ತು ಅಧಿಕಾರಿಗಳ ಮೇಲಿನ ಕೆಲಸದ ಒತ್ತಡ, ಇಂಥ ಹಲವು ಕಾರಣಗಳಿಂದ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗುಳಿತಕ್ಕಂಥ ಅಪಾಯ ಇದೆ. ಇನ್ನು ಎನ್ಯುಮರೇಷನ್ ಫಾರಮನ್ನು ನಾವು ಮತದಾರರು ತುಂಬಿದ್ದೀವಿ ಅಥವಾ ಬಿ ಎಲ್ ಒಗಳು ಕೆಲವು ಸಂದರ್ಭಗಳಲ್ಲಿ ತುಂಬಿರ್ತಾರೆ, ಅವ್ರು ಅಪ್ಲೋಡ್ ಮಾಡಿಬಿಟ್ರೆ ಮುಗೀತು ಅಂತ ನಾವು ಸುಮ್ಮನೆ ಇರೋ ಆಗಿಲ್ಲ. ಯಾಕೆಂತಂದರೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಹಾಕಿದ್ರಿ, ಸ್ಪೆಲ್ಲಿಂಗ್ ಮಿಸ್ಟೇಕು, ಇನಿಷಿಯಲ್ ಹಿಂದೆ ಮುಂದೆ ಇದೆ, 6ಕ್ಕಿಂತ ಹೆಚ್ಚು ಮಕ್ಕಳಿದ್ದಾರೆ, ತಾಯಿಗೂ ಮಕ್ಕಳಿಗೂ 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿದೆ. ಇಂಥ ಹಲವಾರು ಕಾರಣಗಳನ್ನು ಕೊಟ್ಟು ಮತದಾರರ ಪಟ್ಟಿಯಿಂದ ಹೆಸರನ್ನು ತೆಗಿತಾ ಇದ್ದಾರೆ. ಹಿಂದೆ ಡಿಮಾನಿಟೈಸೇಷನ್ ಹೆಸರಲ್ಲಿ ಕೋವಿಡ್ ಸಂಕಷ್ಟದ ಕಾಲದಲ್ಲಿ ರಸ್ತೆಯುದ್ದಕ್ಕೂ ನೀವು ನಿಂತಂತೆ ದಾಖಲೆಗಳಿಗೋಸ್ಕರ ಜನರು ಮತ್ತೆ ಕ್ಯೂ ನಿಲ್ಲಬೇಕು. ಯಾವ ತಪ್ಪಿಗೆ ಮತದಾರರಿಗೆ ನೀವು ಈ ಶಿಕ್ಷೆಯನ್ನು ನೀಡ್ತಾ ಇದ್ದೀರಿ? ಸೊ ಇಷ್ಟೆಲ್ಲ ನೀವು ಮಾಡ್ತಾಯಿದ್ರಿ. ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ನುಸುಳುಕೋರನ್ನ ಪತ್ತೆ ಹಚ್ಚಲಿಕ್ಕೆ ಅಂತ ಹೇಳ್ತಾ ಇದ್ದೀರಿ. ಬೇರೆ ಬೇರೆ ರಾಜ್ಯಗಳಲ್ಲಿ SIR ಮಾಡಿದಿರಿ. ಎಷ್ಟು ನುಸುಳುಕೋರನ್ನು ನೀವು ಪತ್ತೆ ಹಚ್ಚಿದಿರಿ? ಅವರ ಹೆಸರನ್ನು ಬಿಡುಗಡೆ ಮಾಡಿದ್ದೀರಿಯಾ? ಅದನ್ನು ನಾವು ಕೇಳಬೇಕಾಗತ್ತೆ. ಮತ್ತು ಕರ್ನಾಟಕದಲ್ಲೂ ಪ್ರತಿ ಮತಗಟ್ಟೆಯಲ್ಲಿ ಎಷ್ಟು ಮತದಾರರ ಹೆಸರು ಬಿಟ್ಟೋಯ್ತು? ಇದಕ್ಕೆ ನೀವು ಪ್ರತಿ ಬೂತಲ್ಲಿ ಎಷ್ಟೆಷ್ಟು ಮತದಾರರ ಪಟ್ಟಿ ಹೆಸರು ಬಿಟ್ಟೋಯ್ತು ಅನ್ನೋದಕ್ಕೆ ಕಾರಣ ಕೊಡ್ತೀರಾ ಅಥವಾ ಅವ್ರ ಲಿಸ್ಟನ್ನು ಬಿಡುಗಡೆ ಮಾಡ್ತೀರಾ? ಇದಕ್ಕೆ ನೀವು ಉತ್ತರ ಕೊಡಬೇಕಾಗತ್ತೆ. ಹಾಗಾಗಿ ನಾವು ಜಾಗೃತ ಕರ್ನಾಟಕ ಯಾವಾಗಲೂ ಹೇಳ್ತಾನೆ ಇದ್ದೀವಿ, ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಲಿಕ್ಕೆ ನಮ್ಮ ವಿರೋಧ ಇಲ್ಲ. ಆದರೆ ಅದನ್ನು ಎಲ್ಲರೂ ಒಪ್ಪುವಂತೆ ಮಾಡಬೇಕು. ಮತದಾರರ ಪಟ್ಟಿ ನಿಖರವಾಗಿರಬೇಕು, ಪಾರದರ್ಶಕವಾಗಿರಬೇಕು ಮತ್ತು ನ್ಯಾಯಸಮ್ಮತವಾಗಿರಬೇಕು. ಯಾವಾಗಲೂ ನಮ್ಮ ಬೇಡಿಕೆ ಇದೇ ಆಗಿರುತ್ತೆ ಮತ್ತು ಸಂಪೂರ್ಣವಾಗಿ ಪ್ರಜಾಪ್ರಭುತ್ವದ ಹಿತಾಸಕ್ತಿಗೆ ಇದು ಅನುಗುಣವಾಗಿದೆ. ಆದರೆ ಮತದಾರರ ಪಟ್ಟಿಯ ಪರಿಷ್ಕರಣೆ ಹೆಸರಿನಲ್ಲಿ ದೇಶದ ನಾಗರಿಕರನ್ನು ನೀವು ಭಯಪಡಿಸ್ತಾ ಇದ್ದೀರಿ. ತಾವೇ ಶಾಶ್ವತವಾಗಿ
ಅಧಿಕಾರದಲ್ಲಿ ಇರಬೇಕೆಂಬ ಅಹಪಾಪಿಗೆ ಬಿದ್ದು ಉದ್ದೇಶಪೂರ್ವಕವಾಗಿ ಬಡವರ, ಹಿಂದುಳಿದವರ, ದಲಿತರ, ಅಲ್ಪಸಂಖ್ಯಾತರ, ಅದರಲ್ಲೂ ವಿಶೇಷವಾಗಿ ಹೆಚ್ಚು ಮಹಿಳೆಯರ ಮತಗಳನ್ನು ಡಿಲೀಟ್ ಮಾಡಿಸ್ತಾ ಇದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಬೇಕಾದ್ರೆ ರಾಜಕೀಯ ಸಮಾನತೆಗೆ ವಿಶೇಷವಾದಂಥ ಮಹತ್ವವನ್ನು ನೀಡಿದರು. ಅವರ ದೃಷ್ಟಿಯಲ್ಲಿ ಮತದಾನದ ಹಕ್ಕು ಅಂತಕ್ಕಂಥದ್ದು ಕೇವಲ ಒಂದು ಹಕ್ಕಲ್ಲ, ಅದು ಸಾಮಾಜಿಕ ನ್ಯಾಯವನ್ನು ಸಾಧಿಸ್ತಕ್ಕಂಥ ಒಂದು ಪ್ರಬಲ ಸಾಧನ ಆಗಿತ್ತು. ಅವರ ಆಶಯ ಈಡೇರಬೇಕಾದ್ರೆ ಪ್ರತಿಯೊಬ್ಬ ಅರ್ಹ ನಾಗರಿಕನ ಹೆಸರು ಮತದಾರರ ಪಟ್ಟಿಯಲ್ಲಿ ಇರಬೇಕು. ಇದು ನಮ್ಮೆಲ್ಲರ ಜವಾಬ್ದಾರಿಯಾಗಬೇಕು. ಅವ್ರು ಯಾರೇ ಆಗಿರಲಿ, ದೇಶದ ನಾಗರಿಕರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಮತದಾನದ ಅಧಿಕಾರ ಇರಬಾರದು ಅನ್ನೋದಕ್ಕೆ ನಾವು ಯಾವಾಗಲೂ ಬದ್ಧ. ನಾವು ನೆನಪಿಡಬೇಕಾದಂಥ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವ ಕೇವಲ ಚುನಾವಣೆ ನಡೆದರೆ ಸಾಕು ಎಂಬತಕ್ಕಂಥದ್ದಲ್ಲ. ಪ್ರತಿಯೊಬ್ಬ ಅರ್ಹ ನಾಗರಿಕನಿಗೂ ಮತದಾನ ಮಾಡುವ ಅವಕಾಶ ದೊರಕಿದಾಗ ಮಾತ್ರ ಅದು ಅರ್ಥಪೂರ್ಣವಾಗುತ್ತೆ. ಆದ್ದರಿಂದ ನಮ್ಮ ಸಂದೇಶ ಸ್ಪಷ್ಟವಾಗಿದೆ. ಒಬ್ಬ ಅರ್ಹ ಮತದಾರರ ಹೆಸರು ಅನ್ಯಾಯವಾಗಿ ಮತದಾರರ ಪಟ್ಟಿಯಿಂದ ಹೊರ ಹೋಗಬಾರ್ದು. ಪ್ರತಿಯೊಂದು ಮತವೂ ಕೂಡ ಪ್ರಜಾಪ್ರಭುತ್ವದ ಶಕ್ತಿ. ನಮ್ಮ ಉದ್ದೇಶ ಕರ್ನಾಟಕದಲ್ಲಿ ಕೋಟಿಗಿಂತಲೂ ಹೆಚ್ಚು ಜನರ ಹೆಸರು ಕೈಬಿಟ್ಟು ಹೋದರೆ ನಾವೇನು ಮಾಡಬೇಕು? ಈ SIR ಪ್ರಕ್ರಿಯೆ ಆ ಮೂಲಕ ಚುನಾವಣಾ ಪ್ರಕ್ರಿಯೆ ಇನ್ನಷ್ಟು ವಿಶ್ವಾಸಾರ್ಹವಾಗಿರಬೇಕು, ಪಾರದರ್ಶಕವಾಗಿರಬೇಕು ಮತ್ತು ಜನಪರವಾಗಿರುವಂತೆ ಒಟ್ಟಾಗಿ ಚಿಂತಿಸುವುದಾಗಿರುತ್ತೆ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.